ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭೂದೇಶ್ ಗುಜ್ಜಲ್. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋದ್ರ ಜೊತೆಗೆ ನಿಮ್ಮನ್ನ ನಗ್ಸಕ ಪ್ರಯತ್ನ ಮಾಡ್ತೀನಿ. ಜನನ ಆಗೇತಿ, ಮರಣ ನಗಿಸ್ತಾ ಇದ್ರೆ ನೀವ ಮಾಡ್ತೀರಿ. ನಾವು ಜನಗಣತಿ ಮಾಡಕಂತಂದೇಳಿ ಊರೊಳಗ ಸರ್ ಬಂದಿದ್ರೆ, ಕಟ್ಟಿ ಮೇಲೆ ಒಬ್ರು ಕುಂತಿದ್ರು, ಯಜಮಾನ ಕುಂತಿದ್ರೆ. ಸರ್ ಹೋಗಿ ಕೇಳಿದ್ರು ಅವ್ರಿಗೆ, ಸರ್ ನಿಮ್ ಮದುವೆ ಆಗೈತೇನ್ರಿ ಅಂದ್. ನನ್ನ ಮಕ್ಕ ನೋಡಿ ಹೆಂಗ್ ಅನ್ಸತ್ ನಿನಗೆ? ಆಗೈತೆ ಆಗಬೇಕು, ಯಾಕ ಸಿಟ್ನಾಗ ಅದಾರ ಇವ್ರ, ಮದುವೆ ಆಗಿರ್ಬೇಕು ಇವ್ರಿಗೆ ಅಂತ ಅನ್ಕೊಂಡ್ವಿ. ಒಳ್ಳೆ ಆಮೇಲೆ ಸರ್ ಮಕ್ಳು ಅಷ್ಟು ಜನ ರೀ ಕೈಕಣಕತ್ತ ನೋಡಲ್ಲ ಯಾವಾಗ ಕೇಳಲ್ದಾನ ನಿಮ್ಗ? ಇವ್ ಯಾಕಪ್ಪ ಇವ್ರು ಯಾಕ ಬಾಳ ಸಿಟ್ನಾಗ ಇದ್ದಂಗ ಅದಾರ, ಬೇಡ ಬೇಡ ಇವ್ರ ಸವಾಸ, ಇವ್ರಿಗೆ ಮದುವೆ ಅಂತ ಕನ್ಫರ್ಮ್ ಆತ ಅಂತಂದೇಳಿ ಸ್ವಲ್ಪ ಬರ್ಕೊಂಡು ಮತ್ತೆ ಇನ್ನೊಂದು ಬಂದ್ರಿ ಯಾವಾಗ ಆತಂತಂದೇಳಿ ಬಂದ್ವಿ. ಆಮೇಲೆ ಮುಂದೊಂದ್ ಮನೆಗೆ ಹೋದ್ವಿ. ಮುಂದ ಹೋದ್ನಾಗ ಅಲ್ಲಿ ಒಬ್ಬ ಕಟ್ಟಿನಾಗ ವಯಸ್ಸಿನ ಹುಡುಗ ಆರಾಮ್ ಮಕ್ಕ ಅಂತ ಕೂತಾನಿದ್ದ, ಖುಷ ಕೂತಾನಿದ್ದ. ಇವ್ ನಾನ್ ಅನ್ಕಂಡ ನನ್ ಪೇಪರ್ ಒಳಗ, ನಾನು ಕೊಟ್ರೆ ಪೇಪರ್ ಒಳಗ ನೋಡ್ಕೊಂಡು ಇಷ್ಟು ಖುಷಿ ಆಗ್ಯದಂದ್ರೆ ಇವನ್ ಪಕ್ಕ ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ ಅನ್ನೋ ಸಂಬಂಧ ಇಷ್ಟು ಖುಷಿ ಆಗ್ಯದ ನೀವು. ಓಕೆ, ನಾನ ಫಾರ್ಮ್ ತೆಗೆದೆ ಫಿಲ್ಅಪ್ ಮಾಡ್ಕೊಂಡ ಮದುವೆ ಬ್ರಕೆಟ್ನ ಕಾಲನ್ನ ಮದುವೆ ಆಗಿಲ್ಲ ನಾನ ಬರ್ಕೊಂಬಿಟ್ಟೆ. ಅವ್ರ ಹತ್ರ ಹೋದೆ, ಸರ್ ಸರ್ ನಮಸ್ಕಾರ, ನಾವ್ ಹಿಂಗ ಹಿಂಗ ಗಣಿತಿ ಮಾಡಕ್ ಬಂದಿವ್ರಿ, ನಿಮ್ ಸ್ವಲ್ಪ ಡೀಟೇಲ್ಸ್ ಎಲ್ಲ ಹೇಳ್ಬೇಕಾಗದ್ರಿ. ಬರ್ರಿ ಸರ್ ನಮಸ್ಕಾರ. ಸರ್ ನಿಮ್ ಮದುವೆ ಆಗಿಲ್ಲ ಅಲ್ರಿ? ಆಗೇತ್ರಿ ನಮ್ ಮದುವೆ. ಯಾರು ಇದ್ರಿ ಆಗಿಲ್ಲ ಅಂತ? ಆಗೇತ್ರಿ ಸರ್. ಮದುವೆ ಆದ್ರೆ ಇಷ್ಟು ಖುಷಿಯಾಗಿ ಯಾಕ್ರಿ? ಏನ್ರಿ ತಾರ ಮನೆ ಬೇಡ್ರಿ ಅದಕ್ಕೆ ರಾತ್ರಿ ಹೋಗ್ತಿ ಪಾರ್ಟಿ ಅದಕ್ಕೆ ಖುಷಿ ಐತಿ. ಓ ಮದುವೆ ಆದ್ರ ಹಿಂಗಿರ್ತಾನ ಆವಾಗ ಗೊತ್ತಾಗ್ತ. ಈಗ ಹೊಳ್ಳಿ ಕನ್ನಡ ಶಾಲೆಗೆ ಬರೋಣ. ಕನ್ನಡ ಶಾಲೆಗೆ ಬಂದಾಗ ಅಲ್ಲಿ ಯಾವ ರೀತಿ ಹಾಸ್ಯ ನಮ್ಗೆ ಹುಟ್ಟುತ್ತಂತ ಹೇಳ್ಬೇಕಂದ್ರ, ಸರ್ ಒಳಗ್ ಬಂದ್ರೆ ಗುಡ್ ಮಾರ್ನಿಂಗ್ ಸರ್ ಅಂತ ಎಲ್ಲರೂ ಎದ್ ನಿಂತ್ಕೊಂಡ್ರಿ. ಗುಡ್ ಮಾರ್ನಿಂಗ್ ಕುಂದ್ರಿ ಅಂತಂದ್ರೆ ಕುಂದ್ರಿಸಿದ್ರಿ ಸರ್. ನಂತರ ಸರ್ ಅವ್ರಿಗೆ ಹೇಳಕತ್ರ, ನೀವು ಯಾವಾಗ್ಲೂ ನಾವು ಇನ್ನೊಬ್ರಿಗೆ ಸಹಾಯ ಮಾಡ್ಕೊಂತಾನೆ ಇರ್ಬೇಕು. ಇನ್ನೊಬ್ರಿಗೆ ಸಹಾಯ ಮಾಡ್ಕೊಂತ ಇದ್ರ ನಮ್ಗೆ ಯಾವತ್ತೂ ಒಳ್ಳೇದಾಗತ್ತ. ಈ ಮಾತು ಯಾವಾಗ್ಲೂ ನೆನ್ಪಿಟ್ಕರಿ ಅಂತಂದು ಸರ್ ಹೇಳಿದ್ರು. ಲಾಸ್ಟ್ ಒಬ್ಬ ಎದ್ ನಿಂತ ಗುಂಡ, ಅವ ನಮ್ಮ ಮಸೀರ್ ಬಾಯಿ ಗುಂಡ, ಯಾವಾಗ್ಲೂ ಮಸೀರಿ ಮಾಡ್ತಿರ್ತಾನ, ಲಾಸ್ಟ್ ಕುಂತಿರ್ತಾನ ಮಸೀರಿ. ಹಂಗ ಎಲ್ಲಾ ಕ್ಲಾಸ್ನಾಗ ಇರ್ತಾರ, ನಿಮ್ ಕ್ಲಾಸ್ನಾಗ ಇರ್ತಾರ, ನನಗೆ ಇದ್ರೆ ಹಂಗ ಒಬ್ರು ಇರ್ತಾರ ಕ್ಲಾಸ್ನಾಗ ಮಸೀರಿ ದೋಸ್ತರ ಅಂತಾರ ಅವ್ರು, ಲಾಸ್ಟ್ ಬೆಂಚ್. ಎದ್ ನಿಂತ್ಕೊಂಡ ಸರ ಈ ಮಾತು ನೆನಪಿರ್ಲ್ರಿ, ನಾಳೆ ಪರೀಕ್ಷಾ ಕೊಠಡಿಯೊಳಗ ಈ ಮಾತು ನೀವು ಪ್ರೂಫ್ ಮಾಡಿ ತೋರಿಸ್ಬೇಕು ನನಗ ಅಂದ. ಸರ್ ಗಾಬರಿ ಆಗ್ಬಿಟ್ರಿ. ಸಹಾಯ ಮಾಡೋ ಪರೀಕ್ಷೆ ಕೊಠಡಿ ಯಾರು ಸಹಾಯ ಮಾಡ್ತಾರ್ರಿ? ಯಾರು ಮಾಡಲ್ಲ. ಹಂಗ ನೆಕ್ಸ್ಟ್ ಈಗ ದೋಸ್ತಿ ಬರ್ನ ಗೆಳೆಯರ ಹೋಟೆಲ್ಗೆ ಹೋಗಿದ್ರೆ, ಹೋಗಿ ಊಟ ಮಾಡಿದ್ರೆ ಗಡತ್ತ ತಿಂದ್ರೆ, ತಿಂದ ಮ್ಯಾಗ ಬಿಲ್ ಕೊಡೋ ಟೈಮ್ ಆತ. ಆ ಬಿಲ್ ಕೊಡೋ ಟೈಮ್ ಆದ್ಕೂಡನ ಬೇರೆ ಹೋಗಿ ಬಿಲ್ ಕೇಳ್ಕೊಂಬಂದ, ಇನ್ನು ಬಿಲ್ ಕೈ ಕೊಟ್ಟಿಲ್ಲ. ಇನ್ನೊಬ್ಬ ಇಬ್ಬರು ದೋಸ್ತ್ ಹೋಗಿದ್ರೆ, ಒಬ್ಬ ದೋಸ್ತ ಅಂತ ಕೈ ತೊಳಕಂತ ಹೋದ ಹೊರಗ, ಕೈ ತೊಳ್ಕೊಂಬರ್ತೀನಿ ತಗ ಅಂತಂದ್ರೆ ಶವರ್ ಕಡೆ ಹೋದ. ಇನ್ನೊಬ್ಬ ಕುಂತಿದ್ದ ಆ ದೋಸ್ತ ಬಡದನ ತೆಗೆದ ಬೇರೆ ಕೈ ನಮ್ಗೆ 10 ರೂಪಾಯಿ ಕೊಟ್ಬಿಟ್ಟ. ಸರ್ ನಾ ಇನ್ನೂ ನಿಮ್ ಬಿಲ್ ಕೊಟ್ಟಿಲ್ಲ, ಎದಕ್ರಿ? ಬಿಲ್ ಕೊಡು, ಈ ನಮ್ ದೋಸ್ತ ಹೋದ ಕೈ ತಗೊಂಬರಕ ಅವ್ ಬಂದ ಕೊಡು, ಈ 10 ರೂಪಾಯಿ ನೀವು ಇಟ್ಕ ಅಂದ. ಅವ್ನ್ ಗೊತ್ತಾತ, ಓ ಆಯ್ತು ಸರ್ ನಾ ಕೊಡ್ತೀನಿ. ನೆಕ್ಸ್ಟ್ ಗುಂಡ, ಇದನ್ನ ಈ ಜೋಕ್ನ ನೀವು ಬಾಳ ಅಂತಲೆಲ್ಲ ಎಲ್ಲಿ ಬೇಕಾದ್ರೆ ಕೇಳ್ತೀರಿ. ಅದನ್ನ ಸ್ವಲ್ಪ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ, ಗುಂಡ ಫೇಲ್ ಆಗ್ಬಿಟ್ಟೆ SSLC. ಗುಂಡ ಫೇಲ್ ಆಗತ್ತನ್ನ ಅವಂಗ ಮಾನಸಿಕ ಮಾಡಕತ್ಬಿಟ್ರ ಅವ್ರ. ಫೇಲ್ ಆಗ್ಬಿಟ್ನ ಲಾಸ್ಟ್ ಬೆಂಚ್, ಹಿಂಗ ಓದಲ್ಲ ಬರೆಯಲ್ಲ, ಫೇಲ್ ಆಗಿ ನೋಡಿ ಅಂತ ಅನ್ನಕತ್ರೆ. ಅದನ್ನ ಆತ್ಮಹತ್ಯೆ ಮಾಡ್ಕೊಂಡ್ ಬೇಡ, ಟ್ರೈ ಮಾಡೋಣ ಅಂತಂದ್ರೆ ಹೋದ. 2 ಮಾಡಿ ಹತ್ತಿ ಇನ್ನೇನ ಜಿಗಿಬೇಕಂತಂದ್ರೆ ಕಣ್ಣು ಮುಚ್ಚಿ ಜಿಗದಾಬಿಟ್ಟ. ಕಣ್ ತೆಗಿತ ಆಸ್ಪತ್ರೆ ಹೋಗದಾನ. ಮುಂದೊಬ್ಬ ಸಿಟ್ಟಲ್ಲಿ ಹಿಂಗ ನೋಡಕತ್ತಾನ, ಯಾರು ಹೋಪ ನಾ ಸತ್ತಿಲ್ಲ ಯಾರಿವ ಅಂತಂದೇಳಿ, ಯಾರು ನೀವು ಅಂತ ಕೇಳಿದೆ. ನೀ ಸಾಯದಿರ್ಲಿ, ನನ್ನ ನಾಯಿ ನ್ಯಾಯಕ್ ಬಿದ್ದಿ, ನೀ ಸತ್ತಿಲ್ಲ ನಾನು ನಾಯಿ ಸತ್ತೈತೆ. ನಾನು ಗುಂಡ ಸುಚಾಪಾದ ಮತ್ತೆ ಬದುಕಿ ಜ್ಞಾನ ಅಂತಂದೇಳಿ. ಒಬ್ಬ ಯುವಕಗ ಈಗ ಕೆಲಸದ ವಿಚಾರಕ್ಕೆ ಬರ್ತೀನಿ, ಬಹಳ ಕಲ್ತ್ ಬಿಡ್ತೀವಿ. ಬೆಳಗನ ಎಲ್ಲಿ ಕೆಲಸ ಹೆಂಗಿಲ್ಲ, ಅಡ್ಡಾಡ್ತೀವಿ. ಅಲ್ಲಿ ಎಷ್ಟು ಕೊಡ್ತೀನಿ, ಕಡಿಮೆ ಪೇಮೆಂಟ್ ಕೊಡ್ತೀನಿ, ಮತ್ತೆ ಅಡ್ಡಾಡೋದು, ಊಟ ಕೊಟ್ಟರು, ವಸತಿ, ಬೆಳಗನ ಸತ್ತ ಹಂಗಿಲ್ಲ ನಮಗ.
ಒಬ್ಬ ಯಾರು ಕೆಲಸ ಕೊಟ್ಟಿಲ್ಲ ನಿಮ್ಗೆ ನನಗ ಟ್ಯಾಲೆಂಟ್ ಐತಿ ಆದ್ರೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಓಕೆ. ಆದ್ರೆ ಎಲ್ಲಾ ನೋಡಕ ಕಟ್ಮಸ್ತದನ ಚಲೋ ಅದನ ಆದ್ರೆ ಯಾಕೆ ಅವ್ನ್ ಕೆಲಸ ಕೊಟ್ಟಿಲ್ಲ. ಅವ್ ಹೋಗಿ ರೋಡ್ ಕಾಂಟ್ರಾಕ್ಟ್ ಮಾಡಕ ಇದ್ರೆ ಅವ್ರ ಹತ್ರ ಹೋಗಿ ಕೆಲಸ ಕೇಳಿದ, ಸರ್ ನಾನು ಏನ್ರಿ ಕೆಲಸ ಕೊಡ್ರಿ ನಾ ಕೆಲಸ ಮಾಡ್ತೀನಿ ಅಂತ. ಅವಂಗು ಡೌಟ್ ಬಂತು ಅನ್ನಕ, ಈ ಇವ್ ಯಾರು ಕೆಲಸ ಕೊಟ್ಟಿಲ್ಲ ನಾ ಹೆಂಗ ಹುಡುಗ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಇಲ್ಲಿ ನೋಡೋಣ ಕೆಲಸ ಕೊಟ್ಟ ಬಿಡೋಣ ಅಂತಂದೇ ಕರೆಸಿದ್ರು ಅವಂಗ. ಕರೆಸಿ ರೋಡ್ಗೆ ಪೇಂಟ್ ಹೊಡೆದಪ್ಪ. ಈ ಹೈವೇ ರಸ್ತೆ ಐತಲ್ಲ ಇದಕ್ಕೆ ಏಕನಿ ದಿನ ಹಿಂಗತೆ ಬಿಳಿ ಪಟ್ಟಿ ಕೆಂಪು ಪಟ್ಟಿ ಇರ್ತಾವಲ್ಲ ಹೈವೇ ರಸ್ತೆ ಆಗಿರ್ತಾವಲ್ಲ ಅವಕ್ಕೆ ಹಿಂಗತೆ ಹೊಡ್ಕೊಂತ ಹೋಗ್ಬೇಕು. ನೀನು ದಿನಕ್ಕ ನೀನು 2 ಕಿಲೋಮೀಟರ್ ಹೊಡಿಬೇಕು ಬಣ್ಣನ. ಆಯ್ತು ಸರ್ ನಾ ಹೊಡಿತೀನಿ ಅಂತಂದು ಹೋದ. ಒಂದನೇ ದಿನ ಸ್ಟಾರ್ಟ್ ಆತ ಕೆಲಸ. ಆ ಯುವಕಂದ ಕೆಲಸ ಸ್ಟಾರ್ಟ್ ಆತ ಹೊಡ್ರ. ಒಂದನೇ ದಿನ ಇವ್ರು 2 ಕಿಲೋಮೀಟರ್ ಹೇಳಿದ್ರೆ ಇವ್ 4 ಕಿಲೋಮೀಟರ್ ಹೊರಬಿಟ್ಟ. ರೋಡ್ ಕಾಂಟ್ರಾಕ್ಟರ್ ಫುಲ್ ಖುಷಿ. ಏನಿದೆ ಹುಡುಗಿ ಇಷ್ಟ ಚಲೋ ಕೆಲಸ ಮಾಡ್ತಾನೆ, ಯಾಕೆ ಹಿಂಗ್ ಯಾರು ಕೆಲಸ ಕೊಡ್ತಿರ್ಲಿಲ್ಲ. ಓ ಇಲ್ಲ ಪೇಮೆಂಟ್ ಜಾಸ್ತಿ ಕೇಳಿರ್ಬೇಕ, ಇರ್ಲಿ ನಮ್ಮಂತೆಲ್ಲ ಕಾಯಿ ಮಿಟ್ಕೊಂಡ ನೀವನ್ನ ಹಿಂಗ ಬೆಳೆಸೋಣಕ್ ಬರ್ತ ನನ್ಗ ಹೆಂಗ್ ಬೇಕ ಹಂಗ ಕೆಲಸ ಮಾಡ್ಸಿರ್ಬೋದು ಅಂತ ಅನ್ಕೊಂಡ. ಆಮೇಲೆ 2ನೇ ದಿನ ಬಂದ. ಸರ ಮುಗಿದ್ರಿ ಕೆಲಸ, ಎಷ್ಟು ಕಿಲೋಮೀಟರ್ ಹೊಡೆದಿ ಬಣ್ಣ ನಾನು. ಸರ್ 3 ಕಿಲೋಮೀಟರ್. ಇಲ್ಲ ನಿನ್ನ ಬಾ ಹೊಡೆದಾನ, ಇವತ್ತ ಸ್ವಲ್ಪ ಸುಸ್ತಾಗಿ ಕಡಿಮೆ ಹೊಡೆದಿರ್ಬೇಕು ಹೊಡೆದಿರ್ಬೇಕಂತ ಸುಮ್ಮನೆ ಆದ. ಮತ್ತೆ ನೆಕ್ಸ್ಟ್ ಡೇ ಬಂತು 3ನೇ ದಿನ 1 ಕಿಲೋಮೀಟರ್ ಹೊಡೆದ. ಕಾಂಟ್ರಾಕ್ಟರ್ ಸಿಟ್ಟು ಬಂದ್ಬಿಡ್ತು. ಕೆಲಸ ಯಾರು ಕೊಡ್ಲಿಲ್ಲ, ನಾ ಕೊಟ್ಟು ನೀವು ಕರ್ಕೊಂಬಂದಿನಿ, ಇವ ಬೇಕಂತ ಟಕ್ ಹಚ್ಚಕತ್ತ ನೀವು ಟಕ್ ಅನ್ನಕ್ ಏನಂತೀನವ, ನಾಟಕ ಮಾಡಕತ್ತಾನ, ಕೆಲಸ ಮಾಡಲ್ಲ ಸೋಮೇರ ಅದನ ಅಂತಂದ್ರೆ ಅವ್ನ್ ಗೊತ್ತಾಗ. ಆಮೇಲೆ ಆದ್ರ ಮಕ್ಕ ನೋಡಿದ್ರೆ ಹಂಗ ಅನ್ಸಲ್ಲ ಹುಡುಗಂದು ಪಾಪ ಅನ್ಸುತ್ತ, ಯಾಕೆ ಹಿಂಗ್ ಮಾಡಕತ್ತಾನ ಅಂತಂದ್ರೆ 1 ಕಿಲೋಮೀಟರ್ ಯಾಕೆ ಹೊಡ್ದಿ ಬಣ್ಣನ. ಮೊನ್ನೆ ಬಂದಿನ 4 ಕಿಲೋಮೀಟರ್ ಹೊಡ್ದಿ, ಇನ್ನು 3 ಹೊಡ್ದಿ, ಇವತ್ತು 1 ಹೊಡೆಯಲ್ಲ ಯಾಕನ್ನ. ಸರ್ ನಾ ಏನ್ ಮಾಡ್ರಿ, ನಾ ಬಣ್ಣ ಹೊಡ್ಕಂತ ಮುಂದೆ ಹೋದಂಗಲ್ಲ ಬಕೆಟ್ ಅಲ್ಲಿ ಹಿಂದೆ ಐತಲ್ರಿ, ಮತ್ 4 ಕಿಲೋಮೀಟರ್ ದೂರ ಅದ್ಕೊಂಡ್ ತಗೊಂಬಂದ್ ಪಟ್ಟಿ ಹೊಡೋದ್ರ 1 ಕಿಲೋಮೀಟರ್ ಆಗತ್ರಿ ನನ್ಗ. ಓ ಗೊತ್ತಾತ್ ನನ್ಗ ಮಿಸ್ಟೇಕ್ ಈ ಕೆಲಸ ಇಲ್ಲ, ನಿಮ್ ತಲೆ ಒಳಗೈತಿ. ಹಿಂಗ ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ತಲೆಯಿಲ್ದೆ ಕೆಲಸ ಮಾಡದ. ಒಬ್ರು ತಲೆಯಿಲ್ದೆ ಕೆಲಸ ಮಾಡ್ತಾರ, ಅವ್ರು ಮೈಲಿದ್ದೆ ಕೆಲಸ ಮಾಡ್ತಾರ. ಹಂಗ ವಯಸ್ಸು 28 ಆತ. ಮನ್ಯಾಗ ನಮ್ಮವ್ರು ಕೇಳಿಲ್ಲ, ವಯಸ್ಸು 28 ಆತಪ್ಪ ನಿನಗ ಮದ್ವಿ ಮಾಡಕ ಕನ್ಯಾ ನೋಡಕತ್ತೀವಿ, ಮತ್ ನಿನಗ ಯಾರ ಕ್ಲಾಸ್ಮೇಟ್ ಅವರು ಇವರು ಅಂತ ಕೇಳಿ ನಮ್ಮವ್ವ. ನಾನ್ ನೆನಪು ಮಾಡ್ಕೊಂಡೆ, ನಿನ್ನ ಬೆಳಗ್ಗೆ ನಮ್ ಕ್ಲಾಸ್ಮೇಟ್ ಅದು ಫೋನ್ ಹಚ್ಚಿದ್ದೆ, ಅಣ್ಣ ಗೃಹಲಕ್ಷ್ಮಿದ ರೊಕ್ಕ ಬರ ಮಾಡ್ಸಾಕತ್ತೀನಿ, ನಿನ್ಗೆ ಯಾರು ನಿಮ್ಮ ಗೆಳೆಯರ ದೋಸ್ತರು ಪರಿಚಯದಾರ ನಾನ ಕಂಪ್ಯೂಟರ್ ಅಂಗಡಿ ಯಾರ ಅಂತಂದೇಳಿ. ನಮ್ ಕ್ಲಾಸ್ಮೇಟ್ ಗೃಹಲಕ್ಷ್ಮಿ ಮಾಡ್ಸಕ್ ಓಡಾಕತ್ತಾರ, ನಮ್ ಕ್ಲಾಸ್ಮೇಟ್ ನಮ್ಮ ನೋಡಕತ್ತಾಳ. ನಂದ್ ಬಿಡ್ರಿ ನನ್ ಜೊತೆನ ಇಲ್ಲಿ ಎದುರಿನ ತನ್ನ ಕ್ಯಾಮ್ರಾಮನ್ ಅವ ಮಾಸ್ತರ್ ಅದನ. ಅವ್ನ್ SSLC ಅಟ್ಲೀಸ್ಟ್ SSLC ಓದಿರ ಹುಡುಗ್ಬೇಕಂತ. SSLC ಓದಿರ ಹುಡುಗಿ ಸಿಕ್ಕಾವ, ಆಚೆ ಗೌರ್ಮೆಂಟ್ ಇರೋ ಹುಡುಗ್ಬೇಕಂತ. ಅವ ಹೆಂಗ. ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ ಮೊದಲ ಹೆಜ್ಜೆ. ನಮಗೂ ನಿಮ್ಮ ಪ್ರೋತ್ಸಾಹ ಬೇಕು, ಅದಕ್ಕಾಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮಸ್ಕಾರ.